ರಾಮ ಜನ್ಮಭೂಮಿ ಹೋರಾಟ ಹುಬ್ಬಳ್ಳಿಯಲ್ಲಿ 1992ರಲ್ಲಿ ನಡೆದಂತ ಹೋರಾಟದ ಸಂದರ್ಭದಲ್ಲಿ ಆದಂತ ಕೇಸ್ ಈಗ ರೀಓಪನ್ ಆಗಿರೋದ್ರ ಬಗ್ಗೆ, ಈಗ ಒಬ್ಬರನ್ನ ಅರೆಸ್ಟ್ ಮಾಡಿರೋದ್ರ ಬಗ್ಗೆ, ಮೊನ್ನೆ 15ನೇ ತಾರೀಕು ಡಿಸೆಂಬರ್ 15ನೇ ತಾರೀಕು ರಾಜಧರ್ಮ ಅನ್ನೋರ್ನ ಅರೆಸ್ಟ್ ಮಾಡಿದ್ರು. 29ನೇ ತಾರೀಕು ಡಿಸೆಂಬರ್ 29ನೇ ತಾರೀಕು ಮತ್ತೊಬ್ರು ಶ್ರೀಕಾಂತ್ ಪೂಜಾರಿ ಅಂತೇಳಿ ಅವ್ರನ್ನ ಅರೆಸ್ಟ್ ಮಾಡಿದ್ರು. ಇದೆಲ್ಲದ್ರಿಂದ ಬಿಜೆಪಿ ಕೆರಳಿ ಕೆಂಡವಾಗಿದೆ. ಈ ಕೇಸನ್ನ ರೀಓಪನ್ ಮಾಡಿರೋದ್ರ ಬಗ್ಗೆ ಪ್ರಹ್ಲಾದ್ ಜೋಶಿ ಮಾನ್ಯ ಕೇಂದ್ರ ಸಚಿವರು ಕಿಡಿಕಿಡಿಯಾಗಿದ್ದಾರೆ. 31 ವರ್ಷದ ಹಿಂದಿನ ಕೇಸ್ ಕೆದಕಿದ್ದು ಸರ್ಕಾರದ ನೀಚತನವನ್ನ ತೋರಿಸುತ್ತೆ. ಏನು ಮಾಡದ ಅಮಾಯಕರನ್ನ ಬಂಧನ ಮಾಡಿದ್ದಾರೆ. 75 ವರ್ಷದ ಕುಲಕರ್ಣಿ ಎಂಬುವರನ್ನು ಕೂಡ ಕರ್ಕೊಂಡು ಹೋಗಿದ್ದಾರೆ. ಇದೇನು ISI ಸರ್ಕಾರ ಅಂದ್ಕೊಂಡಿದ್ದೀರಾ ಅಂತೇಳಿ ಪ್ರಶ್ನೆ ಮಾಡಿದ್ದಾರೆ ಪ್ರಹ್ಲಾದ್ ಜೋಶಿ. ಮಂದಿರ ಉದ್ಘಾಟನೆ ಆಗ್ತದಂತಂದ್ರೆ ನಿಮ್ಗೆ ಯಾಕೆ ದುಃಖ ಬೇಜಾರ ಹೊಟ್ಟೆ ಕಿಚ್ಚಾಕೆ? ನಿಮ್ಗೆ ಏನೂ ಮಾಡಲಾರ್ದ ಅಮಾಯಕವ ಒಬ್ಬರು ಕುಲಕರ್ಣಿ ಅಂತ ತಿಳ್ಕೊಂಡು ಈ ಪ್ರಶಾಂತ್ ನಾತು ಅವ್ರ ಮನೆ ಅದ ನೋಡ್ರಿ, ಅವ್ರ ಪಕ್ಕಕ್ಕೊಬ್ರು ಇದ್ದಾರೆ, 75 ವಯಸ್ಸು ಅವ್ರಿಗೆ. ಅವ್ರನ್ನೂ ಕರ್ಕೊಂಡು ಹೋಗ್ಯಾರ ಪೊಲೀಸ್ ಸ್ಟೇಷನ್ಗೆ. ಅವ್ರದ್ದು ಎದುರೋಗೋ ಹೆಸರು ಇಲ್ಲ. ಆ ಟೈಮ್ದಾಗ ಇತ್ತಂತ ಅವ್ರದ್ದು ಹೆಸರು. ಒಮ್ಮೆ ಕೋರ್ಟಿನ ಸಮನ್ಸು ಬಂದಿಲ್ಲ, ಏನೂ ಆಗಿಲ್ಲ. ಈಗ ಸುಮ್ಮನೆ ಏನು ಹೇಳ್ತಾರೆ ಕೋರ್ಟ್ ವಾರಂಟ್, ಅವ್ರ ಕೋರ್ಟ್ ವಾರಂಟ್ ಗಿರಂಟ್ ಏನೂ ಇಲ್ಲ. ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು. ಒಂದು ಕಡೆ ಹಳೆ ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲೆಸೆದಂಥ ದೇಶದ್ರೋಹಿಗಳನ್ನು ಬಿಡಿಸ್ಬೇಕು ಅಂಥೇಳಿ ಲೆಟ್ರ್ ಬರೆಯೋದು, ಇನ್ನೊಂದು ಕಡೆ KJ ಹಳ್ಳಿ DJ ಹಳ್ಳಿ ಪ್ರಕರಣದಲ್ಲಿರುವಂಥವ್ರನ್ನ ಕೈ ಬಿಡಬೇಕು, PFI ಕಾರ್ಯಕರ್ತರ ಮೇಲಿದ್ದಂಥ ಕೇಸುಗಳನ್ನು ಹಿಂತಕ್ಕೊಳ್ಳೋದು. ಯಾಕಂದರೆ ಈಗ ಅಪರಾಧಿಗಳಿಗೆ ಬೆಂಬಲಿಸ್ತಾ ಇದ್ದಾರೆ ಅಂಥೇಳಿ ಬಿಜಾಪುರದಾಗ CM ಸ್ಟೇಟ್ಮೆಂಟ್ ಕೊಟ್ಟಾರೆ, ನೀವೆಲ್ಲ ನೋಡಿರಬೇಕು. ಇದು ನೀಚತನ ಅಂತ ಹೇಳಿದ್ದಾರೆ. ಯಾರು ನೀಚತನ? ಸಿದ್ದರಾಮಯ್ಯನವರೇ. 30 ವರ್ಷದ ಹಿಂದಿನ ಕೇಸು, ಅದರಲ್ಲಿ ಒಂದು ಪರ್ಟಿಕ್ಯುಲರ್ ಠಾಣೆ ಇನ್ಸ್ಪೆಕ್ಟ್ರು ಭಾಳ ವಿಶೇಷ ಆಸಕ್ತಿ ತೊಗೊಂಡು ನಿಮ್ಮ ಆರ್ಡರ್ ಪಾಲನೆ ಮಾಡ್ತಾರೆ. ನೀವು ಆದೇಶ ಕೊಡ್ತೀರ ಅವನಿಗೆಲ್ಲ ರೀತಿಯ ರಕ್ಷಣೆ ಕೊಡಬೇಕಂತ. ಇದೇನು ISI ಸರ್ಕಾರ ಅಂತ ತಿಳ್ಕೊಂಡ್ರಿ ನೀವು? ಜನ ಆಡಳಿತಕ್ಕಾಗಿ ನಿಮ್ಮನ್ನು ಆರಿಸಿದ್ದಾರೆ. ನಾವು ಅದನ್ನು ಪ್ರಜಾಪ್ರಭುತ್ವದಲ್ಲಿ ಒಪ್ಪಿದ್ದೀವಿ, ಗೌರವಿಸ್ತೀವಿ. ಆದರೆ ನೀವು ಮನೆ ಬಂದಂತೆ ನೀವು ನಡೆಸ್ಲಿಕ್ಕೆ. ಹಿಂದೂ ಕಾರ್ಯಕರ್ತರ ಬಂಧನಕ್ಕೆ ಪರಿಷತ್ನ ವಿಪಕ್ಷ ನಾಯಕ ಕೋಟಾ ಶ್ರೀನಿವಾಸ್ ಪೂಜಾರಿ ಕಿಡಿಕಿಡಿಯಾಗಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಕಿಡಿಕಿಡಿಯಾಗಿದ್ದಾರೆ ಕೋಟಾ ಶ್ರೀನಿವಾಸ್ ಪೂಜಾರಿ. 31 ವರ್ಷದ ಹಿಂದೆ ಕೇಸ್ ಆಗಿತ್ತು, ಅದನ್ನು ಮತ್ತೆ ಕೆದಕಿದೆ ಸರ್ಕಾರ. ಕಾಂಗ್ರೆಸ್ ಮುಖಂಡ ಆಗಿದ್ರೆ ಇಷ್ಟು ಧೈರ್ಯ ಮಾಡ್ತಾ ಇದ್ದೀರಾ ನೀವು? ಪ್ರಶ್ನೆ ಮಾಡಿದ್ದಾರೆ. ಸರ್ಕಾರ ಸಮಾಜಕ್ಕೆ ತಪ್ಪು ಸಂದೇಶವನ್ನು ರವಾನಿಸ್ತಾ ಇದೆ. ಕರ ಸೇವಕನನ್ನ ಜೈಲಿಗೆ ಹಾಕುವ ಮಟ್ಟಕ್ಕೆ ನೀವು ಹೋಗಿದ್ದೀರಿ. ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮುಂದಿಟ್ಟುಕೊಂಡು ಮಾಡ್ತಾ ಇರೋದು ನಾವು ನೋಡಿದ್ದೇವೆ. ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ 31 ವರ್ಷದ ಹಿಂದೆ ರಾಮೋಜ್ಯ ಜನ್ಮಭೂಮಿಯ ಪ್ರಕರಣದಲ್ಲಿ ಚಳವಳಿ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಆಗಬೇಕು ಅನ್ನುವಂಥ ಚಳವಳಿ ನಡೀತಿರುವ ಸಂದರ್ಭದಲ್ಲಿ 31 ವರ್ಷದ ಹಿಂದೆ ಹುಬ್ಬಳ್ಳಿಯಲ್ಲಿ ಚಳವಳಿ ಮಾಡಿದ್ದಾರೆ ಅನ್ನುವ ಕಾರಣಕ್ಕೆ ಈ 31 ವರ್ಷಗಳ ನಂತರ ಅವರು ಯೌವನ ದಿನಗಳಲ್ಲಿ ಮಾಡಿರ್ಬೋದು. ಅದು ಈಗ ವಯೋವೃದ್ಧರಾಗಿದ್ದಾರೆ, 75 ವರ್ಷ ಮೀರಿದಂತೆ. ಅವ್ರನ್ನ ಹಿಡಿದು ಜೈಲಿಗೆ ಹಾಕಲಿಕ್ಕೆ ಯಾವ ಸಾಧನೆ ಮಾಡ್ತೀರಿ ಅನ್ನುವಂಥ ಪ್ರಶ್ನೆಯನ್ನು ನಾವು ಕೇಳಬೇಕು. ಅತ್ಯಂತ ನೋವಿನ ಸಂಗತಿ ಅಂದರೆ ಸರ್ಕಾರದ ನಿರ್ದೇಶನ ಇರ್ಬೋದು. ಹಿರಿಯ ಅಧಿಕಾರಿಣಿ ಒಬ್ಬರು ನಿನ್ನೆ ತಾನು ಮಾಡಿದ್ದೇ ಸರಿ ಅನ್ನುವಂಥ ವಾದವನ್ನು ಮುಂದಿಟ್ಟುಕೊಂಡು ಮಾಡ್ತಾ ಇರೋದು ನಾವು ನೋಡಿದ್ದೇವೆ. ಉದಾಹರಣೆಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿದ್ದರೆ ಇವರು ಇಷ್ಟು ಧೈರ್ಯದಲ್ಲಿ ಏನಾದರೂ ಮಾಡ್ತಾಯಿದ್ರಾ ಅನ್ನುವಂಥ ಚರ್ಚೆ. ಆ ಪ್ರಕರಣ ಮುಗೀತು. 31 ವರ್ಷ ಹಿಂದಾಗಿರುವಂಥ ಘಟನೆಗಳು ಹೆಚ್ಚಂದರೆ ಚಳವಳಿ ಮಾಡಿರ್ಬೋದು. ದೊಂಬಿ ಎಲ್ಲ ಗಲಾಟೆ ಎಲ್ಲ ಅವಾಗೇನು ನಡೀಲಿಲ್ಲ, ಅಲ್ಲಿ ಚಳವಳಿ ಮಾಡಿರ್ಬೋದು. ರಾಜ್ಯ ರಾಜಕಾರಣದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಅನ್ನುವ ಆರೋಪ ಚರ್ಚೆ ಆಗ್ತಾ ಇರುವಂತ ಸಂದರ್ಭದಲ್ಲಿ ತಪ್ಪು ಮಾಡಿದವರನ್ನ ಹಾಗೆ ಸುಮ್ಮನೆ ಬಿಡಬೇಕಾ? ಏನ್ ಮಾಡ್ಬೇಕು? ಅವ್ರನ್ನ ಸುಮ್ಮನೆ ಬಿಡಬೇಕಾ? ಹಳೆ ಪ್ರಕರಣಗಳನ್ನ ವಿಲೇವಾರಿ ಮಾಡುವಂತೆ ಸೂಚಿಸಿದ್ದೇವೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಅಂತೇಳಿ CM ಸಿದ್ದರಾಮಯ್ಯ ಕೂಡ ಹೇಳಿದ್ದಾರೆ. ನೆಲದ ಕಾನೂನಿನ ಪ್ರಕಾರ ಬಂಧನ ಆಗಿದೆ ಅಂತೇಳಿ ಹೋಮ್ ಮಿನಿಸ್ಟರ್ ಕೂಡ ಹೇಳಿದ್ದಾರೆ. ದ್ವೇಷದ ರಾಜಕಾರಣ ಮಾಡೋದು ಬಿಜೆಪಿ ಅಂತೇಳಿ ಬೋಸರಾಜ್ ಅವರು ಹೇಳಿದ್ದಾರೆ. ಆ ಮೂಲಕ ಬಿಜೆಪಿಯವರ ಆರೋಪ ಕಾಂಗ್ರೆಸ್ ಟಾರ್ಗೆಟ್ ಮಾಡ್ತಾ ಇದೆ ಹಿಂದೂ ಕಾರ್ಯಕರ್ತರನ್ನ ಅನ್ನೋದೇನಾಗಿತ್ತು, ಅದಕ್ಕೆ ಕಾಂಗ್ರೆಸ್ನ ನಾಯಕರುಗಳು, ಮುಖ್ಯಮಂತ್ರಿಗಳ ಆದಿಯಾಗಿ ಹೋಮ್ ಮಿನಿಸ್ಟರ್ ಆದಿಯಾಗಿ ಬೋಸರಾಜು ಅವರು ಕೂಡ ಕಿಡಿಕಾರಿದ್ದಾರೆ. ಏನೇನು ಹೇಳಿದ್ದಾರೆ ಕಾಂಗ್ರೆಸ್ನ ನಾಯಕರುಗಳು ಬನ್ನಿ ನೋಡೋಣ. ತಪ್ಪು ಮಾಡಿದವ್ರು ಏನು ಮಾಡಬೇಕು?
ತಪ್ಪು ಮಾಡದವ್ರನ್ನ ಏನ್ ಮಾಡ್ಬೇಕ್ರಿ? ಸುಮ್ಮನೆ ಬಿಟ್ಬಿಡ್ಬೇಕಾ? ಹಳೆಯ ಕೇಸ್ಗಳನ್ನೆಲ್ಲ ಡಿಸ್ಪೋಸ್ ಆಫ್ ಮಾಡಿ ಅಂತ ಹೇಳಿದೀವಿ. ಹೇಳದ ಕೇಳರಿ, ಸುಮ್ಮನೆ ನೀವ್ ಹೇಳ್ದಂತೆ ಹೇಳೋದು ಕೇಳಕ್ಕಾಗತ್ತ? ನಾನು ಹಳೆಯ ಕೇಸ್ಗಳನ್ನ ಡಿಸ್ಪೋಸ್ ಆಫ್ ಮಾಡಬೇಕು ಅಂತ ಹೇಳಿದೀವಿ. ಅದರಲ್ಲಿ ಪೊಲೀಸ್ನವರು ಕ್ರಮ ತಗೊಂಡಿದ್ದಾರೆ ಅಷ್ಟೇ. ನಾವು ಯಾವ ದ್ವೇಷದ ರಾಜಕಾರಣ ಆಗಲಿ ಅಥವಾ ನಿರಾಪರಾಧಿಗಳನ್ನ ಮಾಡ್ತಕ್ಕಂಥ ಬಂಧಿಸ್ತಕ್ಕಂಥದ್ರಲ್ಲಿ ಮಾಡಲ್ಲ. ಕೋ ಇನ್ಸಿಡೆನ್ಸ್ ಆಗಿದೆ. ಈಗ ಬೇರೆ ಕೇಸ್ನಲ್ಲೂ ಕೂಡ ಬೇರೆ ಹಿಂದೂಗಳಿಲ್ವಾ? ಅಲ್ಲಿ ಬೇರೆ 32 ಕೇಸ್ನಲ್ಲಿ ಬೇರೆ ಕೇಸ್ಗಳಿದ್ದಾವಲ್ಲ, ಅದರೊಳಗಡೆ ಹಿಂದೂಗಳಿಲ್ವಾ? ಅನೇಕ ಜನ ಇದ್ದಾರೆ, ಹಿಂದೂಗಳಿದ್ದಾರೆ. ಅವ್ರನ್ನ ಮತ್ತೆ ಯಾಕೆ ನಾವು ಇದಕ್ಕೆ ಹೋಲಿಕೆ ಮಾಡಬಾರ್ದು? ಸುಮ್ಮನೆ ಅದನ್ನು ರಾಜಕೀಯ ಉದ್ದೇಶದಿಂದ ಇದನ್ನು ಮಾಡೋದು ಸರಿ ಇಲ್ಲ ಅಂತ ನಾನು ನೆನ್ನೆ ಹೇಳಿದ್ದೇನೆ, ಈಗಲೂ ಅದೇ ಹೇಳ್ತೀನಿ. ನಾನು ಯಾಕೆ ಅವಕಾಶ ಮಾಡ್ಕೋದು? ಕಾನೂನು ರೀ, ನೆಲದ ಕಾನೂನು ಇದು. ಅದನ್ನು ನೀವು ಯಾಕೆ ಅದನ್ನು ಆ ರೀತಿ ತಿಳ್ಕೊಳ್ತೀರಾ? ನೆಲದ ಕಾನೂನು ಇದು. ನೆಲದ ಕಾನೂನಿನ ಪ್ರಕಾರ ಈ 32 ಜನಕ್ಕೆ ಆಗಿರೋದು ಅಲ್ಲದೆ ಇದು ನಿಮ್ಮೊಬ್ಬರಿಗೆ ಆಗಿದೆಯಾ? ಹಾಗಾದ್ರೆ ನಿಮ್ಮೊಬ್ಬರಿಗೆ ಒಂದು ನ್ಯಾಯ, ಅವರಿಗೆಲ್ಲ ನ್ಯಾಯ ಇಲ್ವಾ? ಅವರೆಲ್ಲ ಅನೇಕ ಜನ ಹಿಂದೂಗಳಿಲ್ವಾ ಅದರಲ್ಲಿ? ಸುಮ್ಮನೆ ಅದನ್ನು ಬೇಕು ಅಂತೇಳಿ ರಾಜಕೀಯ ಮಾಡೋದು ಸರಿ ಕಾಣಿಸೋದಿಲ್ಲ ಅಂಥೇಳಿ ಮತ್ತೊಂದು ಸಾರಿ ನಾನು ಹೇಳ್ತೇನೆ, ಇದಕ್ಕೆ ಯಾವ ರಾಜಕೀಯ ಬಣ್ಣ ಬೇಡ. ಅದು ಕಾನೂನು ಏನು ಕ್ರಮ ಮಾಡುತ್ತೋ ಕಾನೂನು ಪ್ರಕಾರ ಏನಾಗುತ್ತೋ ಆಗುತ್ತೆ. ಹಳೆ ಕೇಸ್ಗಳು ಏನು ಪೆಂಡಿಂಗ್ ಇದೆ ಅದನ್ನೆಲ್ಲ ನಾವೆಲ್ಲ ಕಡೆ ಥ್ರೂಔಟ್ ಸ್ಟೇಟ್ ಇದು ಮಾಡ್ತಾಯಿದ್ವಿ. ಆ ದಿಶೆಯಲ್ಲಿ ಅವರು ಆ ಕೇಸ್ನಲ್ಲಿ ಇದಾಗಿದೆ. ಈ ಅಯೋಧ್ಯ ನಡೆದಿರ್ತಕ್ಕಂಥ ಫಂಕ್ಷನ್ಗೆ ಇದಕ್ಕೂ ಏನು ಸಂಬಂಧ ಇಲ್ಲ ಅಂತ ಮಾತನ್ನು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ. ದೇಶದಲ್ಲಿ ಯಾರು ದ್ವೇಷ ರಾಜಕಾರಣ ಮಾಡ್ತಾರೆ ಎಂಬುದು ಎಲ್ಲರಿಗೂ ಈಗಾಗಲೇ ಗೊತ್ತಾಗಿದೆ. ಶ್ರೀಮಾನ್ ಮೋದಿಯವರು, ಅಮಿತ್ ಶಾ ಅವರು ಯಾವ ರೀತಿಯಾಗಿ ಇಡೀ CBI, ಎಲೆಕ್ಷನ್ ಕಮಿಷನ್ನು ಎಲ್ಲವನ್ನು ಉಪಯೋಗ ಮಾಡಿ ಇಡೀ 10 ವರ್ಷದಿಂದ 9 ವರ್ಷದಿಂದನೂ ದ್ವೇಷದ ರಾಜಕೀಯ ಮಾಡ್ತಾಯಿದ್ದಾರೆ. ಇಲ್ಲಿ ಯಾವುದೇ ಕಾಂಗ್ರೆಸ್ ಪಕ್ಷಕ್ಕೆ ಇರ್ತಕ್ಕಂಥ ಈ ಏನು ನಮ್ಮ ಸ್ವಾತಂತ್ರ್ಯ ಬಂದ ನಂತರ ಎಂದೂ ಈ ರೀತಿಯಾದಂಥ ದ್ವೇಷದ ರಾಜಕಾರಣ ಮಾಡಿಲ್ಲ.